ದೊಡ್ಡ ಒಂದು ಅನಾಹುತ ಘಟನೆ ಆಗಿದೆ. ಯಾರು ಯೋಚನೆ ಕೂಡ ಆಗಲ್ಲ. ಯಾಕಂದರೆ ಇಂಥ ಸಮಾಜದಲ್ಲಿ ಈಗ ಆಗತ್ತೆ ಅಂತ ನಿಜವಾಗ್ಲೂ ಇವತ್ತು ನೋಡಿದರೆ, ವಿಶೇಷ ಸಣ್ಣ ಮಗು, ಆ ಮಗುವನ್ನ ಕೂಡ ಅವ್ರ ಮೇಲೆ ಮಗು ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳಿದರೆ ನಿಜವಾಗ್ಲೂ ಇದೊಂದು ದುರ್ದೈವ, ದುರಂತ ಅಂತ ಹೇಳಬೇಕು. ಈಗಾಗಲೇ ಮಾಹಿತಿ ಪ್ರಕಾರ ಅವರು 8 ಜನನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆ ಹುಡುಗ ಹೇಳಿದರೆ ಯಾರಿಗೂ ಮುಂದೆ ಈ ಥರ ಆಗಬಾರ್ದು, ಆ ಥರ ಶಿಕ್ಷೆ ಕೊಡೋಂಥ ಬೇಡಿಕೆ ಹೇಳಿದ್ದಾರೆ. ಇನ್ನು 7-8 ಜನ ಅರೆಸ್ಟ್ ಆಗಬೇಕಂತ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು, ಪ್ರಸಾದ್ ಅಬ್ಬಾಯಿ ಅವರು ಕೂಡ ಈಗಾಗಲೇ ಹೋಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆಲ್ಲ ಮಾಹಿತಿ ಕೂಡ ಇದೆ. ಬಹುಶಃ ಸರ್ಕಾರದಿಂದ ಸಹಕಾರ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಬೇಕು, ಆ ಕೆಲಸ ನಾವು ಅಬ್ಬಾಯಿಯವರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡ್ತೀವಿ. ಆದರೆ ಇಂಥ ಘಟನೆಗಳು ಆಗಬಾರ್ದು. ಯಾಕಂದರೆ ಸಮಾಜಕ್ಕೆ ಒಂದು ದೊಡ್ಡ ಒಂದು ಕಳಂಕ ಇದು. ಇಷ್ಟು ದೇಶ ಇಷ್ಟು ಅಭಿವೃದ್ಧಿ ಆದರೂ ಕೂಡ ಇವತ್ತು ಕೂಡ ಆ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದನ್ನು ಹೋಗಬೇಕು ಆ ವ್ಯವಸ್ಥೆ. ಅದಕ್ಕೆ ಎಲ್ಲರೂ ಕೂಡ ಸೇರಿ ಇದರ ಬಗ್ಗೆ ಜನಜಾಗೃತಿ ಮಾಡೋಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಮನಸ್ಸು ಭಾಳಷ್ಟು ಭಾರ ಆಗಿದೆ ನಮಗೆ. ಆ ಘಟನೆ ನೋಡಿ ಅವ್ರ ತಾಯಿಗೆ ಹೊಡೆದಿದ್ದಾರೆ. ಸಣ್ಣ ಮಗು, ಬಹುಶಃ 10 ವರ್ಷ 8-9 ವರ್ಷ ಇರ್ಬೋದು. ಆ ಮಗು ಕೂಡ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅಮಾನವೀಯ ಘಟನೆ ಆಗಿದೆ ಇದು. ಅದರಿಂದ ಇದಕ್ಕೆ ನಾವು ಪ್ರತಿಯೊಬ್ಬರೂ ಖಂಡಿಸಬೇಕು. ಮುಂದೆ ಈ ಥರ ರೀತಿ ಆಗದ ರೀತಿಯಲ್ಲಿ ನಾವೆಲ್ಲ ಸಮಾಜದಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಇಂಥ ಘಟನೆ ಆಗಬಾರ್ದು ರೀತಿಯಲ್ಲಿ ನಾವೆಲ್ಲ ಜಾಗ್ರತೆ ವಹಿಸಬೇಕು. ಸರ್ಕಾರ ವತಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸ ನಾವು ಮಾಡ್ತೀವಿ. ಕಾನೂನು ಬಗ್ಗೆ ಸರ್ ಯಾರಿಗೂ ಜನಕ್ಕೆ ಭಯ ಇಲ್ವಾ? ಏನು ಈ ಥರ ಪದೇ ಆಗ್ತಾ ಇರೋ ಘಟನೆ ನೋಡಿದ್ರೆ? ಕಾನೂನು ಇದ್ದೇ ಇರುತ್ತೆ. ಆದರೆ ಇಂಥ ಘಟನೆಗಳು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಈ ಥರ ಆಯಿತು ಅಂತ ನಮಗೂ ಕೂಡ ಬಹಳ ಆಶ್ಚರ್ಯ ಆಗಿದೆ. ಹೆಣ್ಮಗು, ಆ ಹುಡುಗ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಅವನು ಹೇಳೋದು ಒಂದೇ, ಯಾಕೆ ನಾವು ಬದುಕಕ್ಕೆ ನನಗೆ ಅವಕಾಶ ಇಲ್ವಾ, ಪ್ರೀತಿ ಮಾಡೋಕ್ಕೆ ಅವಕಾಶ ಇಲ್ಲ ಹೇಳೋಂಥ ಮಾತನ್ನು ಹೇಳ್ತಾರೆ. ನಿಜವಾಗ್ಲೂ ಅದಕ್ಕೆ ನಾನು ಏನು ಉತ್ತರ ಇರಲಿಲ್ಲ. ಹೇಳಿಲ್ಲಪ್ಪ, ಇಲ್ಲ ಅವಕಾಶ ಇದೆ, ಆದರೆ ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗಬೇಕು. ಅದೇ ನಮಗೆಲ್ಲ ಧೈರ್ಯ ಬರುತ್ತೆ. ಮುಂದೆ ಯಾರು ಕೂಡ ಇಂತಹ ಘಟನೆ ಅನಾಹುತ ಮಾಡೋಕ್ಕೆ ಹೋಗೋದಿಲ್ಲ ಹೇಳೋಂಥ ಮಾತು ಹುಡುಗ ಹೇಳ್ತಾ ಇದ್ದ. ಅವರ ಮಾತಿಗೆ ನಾನು ಹೇಳಿದೆ, ಇಲ್ಲಪ್ಪ ಅದನ್ನು ನೋಡ್ತೀವಿ, ಕಾನೂನು ರೀತಿಯಲ್ಲಿ ಏನೆಲ್ಲ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೊಟ್ಟ ಕೆಲಸ ಸರ್ಕಾರ ಮಾಡ್ತೀವಿ ಹೇಳೋಂಥ ಮಾತನ್ನು ಹೇಳ್ತಾ ಇದ್ದೆ.